ಡಿಸೈನ್ ನೇಮು ಫ್ರೇಮು ಗ್ರೋತ್ ಗೇನು ಬೇಕು ಅಂತಂದ್ರೆ ಇಂಥ ಫೀಲ್ಡ್ಗಳನ್ನ ಆಯ್ಕೆ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ 100 ಕಂಪ್ನಿ 1000 ಬ್ರದರ್ ಒಂದು ಡ್ಯೂಟಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಬರ್ತಿದ್ದಾರೆ ಅಂತ ಅದು ನನಗೆ ಗೊತ್ತು. ಯಾಕೆ ಅಂತಂದ್ರೆ ಅವ್ರ ಅಂಡರಲ್ಲೇ ನಾವು ವರ್ಕ್ ಮಾಡೋದು. ನಾನು ಆಸ್ ಎ ಲ್ಯಾಬ್ ಟೆಕ್ನಿಷಿಯನ್, ಅವ್ರು ನಮ್ಮ ಟೀಮ್ ಲೀಡ್ರು. ನಮ್ದು ಹೆಂಗೆ ಅಂದ್ರೆ ಮೆಡಿಕಲ್ ಫೀಲ್ಡಲ್ಲಿ ಅವರು ಆಲ್ಮೋಸ್ಟ್ ಒಂದು 18 hours 20 hours ಮೆಡಿಕಲ್ ಫೀಲ್ಡಲ್ಲಿ ನೋಡ್ಕೊಂತಾನೆ ಇರಬೇಕು ಡ್ಯೂಟಿಯ. ಅದು ನನಗೆ ಗೊತ್ತು. ಇವನು ಸುಮ್ಮನೆ ಒಂದು ಮೆಸೇಜು ಟ್ವಿಂಕ್ ಒಂದು ಮೆಸೇಜ್ ಬರೋದು, ಆಗಾಗಲೇ ಫೋನ್ ಎಷ್ಟು ಡಿಸ್ಟರ್ಬ್ ಮಾಡ್ತೀಯಪ್ಪ, ಹೋಗ ಮರೆ ಆ ಕಡೆಗೆ, ನಿಮ್ಮ ಡ್ಯೂಟಿನೂ ಸಾಕು, ನಿಮ್ಮ ಸವಾಸನೂ ಸಾಕು ಅಂಥದ್ರಲ್ಲಿ ಇವನೇ ಮಾಡ್ಬಿಟ್ಟ ಬಂದು ಫಸ್ಟು ಮನೆಯಲ್ಲೆಲ್ಲ ಹೇಳ್ಬಿಟ್ಟಿದ್ದ. ಮುಂಚೆನೇ ಇವನಿಗೆ ಈ ಫೀಲ್ಡಲ್ಲಿ ಸ್ವಲ್ಪ ಆಸಕ್ತಿ ಇತ್ತು, ನಾನು ಈ ಥರ ಮಾಡಬೇಕು ಹಿಂಗೆ ಅಂತ. ಒಂದಿನ ನಮ್ಮನ್ನು ಎಲ್ಲರನ್ನೂ ಕೇಳ್ದ. ನಾನು ಅದಕ್ಕೆ ಇವನಿಗೆ ಸ್ವಲ್ಪ ಆಸಕ್ತಿ ಇತ್ತಲ್ಲ, ನಾನು ಹೇಳಿದೆ ಡಿಸೈನ್ ನೇಮು ಫ್ರೇಮು ಗ್ರೋತ್ ಗೇನು ಬೇಕು ಅಂತಂದ್ರೆ ಇಂಥ ಫೀಲ್ಡ್ಗಳನ್ನ ಆಯ್ಕೆ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ 100 ಕಂಪ್ನಿ 1000 ಕಂಪ್ನಿ ಜೊತೆಗೆ ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ. ಏನು ಕೆಲಸ ಮಾಡ್ತಾರೆ? ಬರೀ ಗೇನು ಅಮೌಂಟಿಗೋಸ್ಕರ ಕೆಲಸ ಮಾಡ್ತಾರೆ. ಪೊಸಿಷನ್ ಸಿಗ್ಬೋದು, ನೇಮು ಫ್ರೇಮು ಸಿಗಲ್ಲ. ನೇಮು ಫ್ರೇಮು ಸಿಗೋ ಪೊಸಿಷನ್ನು ಅಥವಾ ಯಾವ್ದಾದ್ರು ಕೆಲಸ ಅಥವಾ ಅದ್ರ ಜೊತೆನೆ ದುಡ್ಡು ಸಿಗುತ್ತೆ ಅಥವಾ ಅಮೌಂಟ್ ಸಿಗುತ್ತೆ ಅಥವಾ ಬೆಳವಣಿಗೆ ಸಿಗುತ್ತೆ ಅನ್ನೋದು ಯಾವ್ದಾದ್ರು ಇದ್ರೆ ಇಂಥ ಫೀಲ್ಡ್ಗಳಿದ್ದಾವೆ. ಇವೆಂಟ್ ಆರ್ಗನೈಸೇಷನ್ ಆಗಿರ್ಬೋದು, ಈ ಥರ ಫೀಲ್ಡ್ಗಳು ಸಿಗ್ತವೆ.